ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಏಕಾದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಪ್ರಥಮ ಏಕಾದಶಿ, ಶಯನ ಏಕಾದಶಿ, ಮಹೇಕಾದಶಿ ಅಂತೆಲ್ಲ ಈ ಏಕಾದಶಿಯನ್ನು ಕರೀತಾರೆ. ಪ್ರಥಮ ಏಕಾದಶಿ ಅಂತ ಪ್ರಸಿದ್ಧಿಯಾಗಿದೆ. ಪ್ರಥಮ ಅಂತಂದರೆ ಮೊದಲನೇ ಏಕಾದಶಿ ಅಂತ. ಯಾಕೆ ಇದಕ್ಕೆ ಪ್ರಥಮ ಏಕಾದಶಿ ಅಂತ ಹೆಸರಿಟ್ಟರು? ಈಗಾಗಲೇ ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಆಷಾಢ 4ನೇ ಮಾಸ ಇದು. ಇಲ್ಲಿ ಬಂತಲ್ಲ ಏಕಾದಶಿ. ಇಷ್ಟು ಮಾಸಗಳಲ್ಲಿ ಏಕಾದಶಿ ಬಂದೋಗಿದೆ ಎರಡೆರಡು ಸಲ. ಆದರೆ ಇದಕ್ಕೆ ಯಾಕೆ ಪ್ರಥಮ ಏಕಾದಶಿ ಅಂತ ಕರೀತಾರೆ? ಯಾಕೆ ಅಂತಂದರೆ ಶ್ರೀ ಶ್ರೀ ರಂಗಪ್ರಿಯ ಸ್ವಾಮಿಗಳು ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಬಹಳ ಚೆನ್ನಾದ ಉತ್ತರವನ್ನು ಕೊಡ್ತಾರೆ. ಪ್ರಥಮ ಏಕಾದಶಿ ಅಂತ ಬಂದದ್ದು ಮುಂಚೆ ಪೂರ್ವದಲ್ಲಿ ನಮ್ಮ ವರ್ಷಾರಂಭ ಆಗ್ತಾ ಇದ್ದದ್ದು. ವರ್ಷ ನೋಡಿ, ವರ್ಷ ಅಂದರೆ ಒಂದು ವರ್ಷ ಅಂತೀವಲ್ಲ, ಆ ವರ್ಷ ಋತುವಿನಲ್ಲಿ ಪ್ರಾರಂಭವಾಗ್ತಾ ಇತ್ತು. ಹೀಗಾಗಿ ಇದನ್ನು ಪ್ರಥಮ ಏಕಾದಶಿ ಅಂತ ಕರೆದರು. ವರ್ಷ ಋತು ಅಂತಕ್ಕಂಥದ್ದು ಅಲ್ಲಿಂದ ನಮ್ಮ ಹೊಸ ವರ್ಷ ಪ್ರಾರಂಭವಾಗ್ತಾ ಇತ್ತು. ಚೈತ್ರದಲ್ಲೆಲ್ಲ ವರ್ಷ ಋತುವಿನಲ್ಲಿ ಆಗ್ತಾಯಿತ್ತು. ಅಲ್ಲಿಂದ ಬರತಕ್ಕಂಥ ಮೊದಲನೇ ಏಕಾದಶಿ ಅನ್ನೋ ಕಾರಣಕ್ಕೆ ಅನ್ನೋ ಒಂದು ಆಧಾರವನ್ನು ಕೊಡ್ತಾರೆ. ಇದು ನಮಗೆ ಈಗ ತಗೊಳ್ಳೋದು ಸ್ವೀಕರಿಸೋದು ಬಹಳ ಕಷ್ಟ. ವರ್ಷ ಋತು ಇತ್ತ, ಈಗ ಗ್ರೀಷ್ಮ ಋತುವಿನಲ್ಲಲ್ವಾ ಏಕಾದಶಿ ಬರ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಒಂದು ಗೊಂದಲ ಉಂಟಾಗುತ್ತೆ. ಬಿಡಿ. ತುಂಬ ಪೂರ್ವ ಕಾಲದಲ್ಲಿ ಕಾಲ ಹೇಗಿತ್ತು ಗೊತ್ತಿಲ್ಲ. ನಮಗೆ ಮುಂಚೆ ದೀಪಾವಳಿಯಲ್ಲಿ ವರ್ಷಾರಂಭ ಆಗ್ತಾಯಿತ್ತು ಅಂತಲೂ ಇದೆ. ಈಗಿನ ಪ್ರತಿ ಹಬ್ಬಗಳಿದ್ದಾವಲ್ಲ, ಪ್ರತಿ ಹಬ್ಬದಲ್ಲೂ ಹೊಸ ವರ್ಷ ಪ್ರಾರಂಭ ಯಾವುದೋ ಒಂದು ಕಾಲದಲ್ಲಿ ಆಗಿತ್ತು ಅಂತಕ್ಕಂಥ ಒಂದು ನಂಬಿಕೆ ಇದೆ ನಮ್ಮಲ್ಲಿ. ಈಗ ಅದು ಚೈತ್ರಕ್ಕೆ ಬಂದು ಕೂತಿದೆ. ಇರಲಿ. ಎರಡನೇದು ಪ್ರಥಮ ಏಕಾದಶಿ. ಪ್ರಥಮ ಅಂದರೆ ಶ್ರೇಷ್ಠ ಅನ್ನುವಂಥ ಅರ್ಥ ಇದೆ. ಹೀಗಾಗಿ ಈ ಏಕಾದಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಈ ಏಕಾದಶಿ. ಹೀಗಾಗಿ ಇದನ್ನು ಪ್ರಥಮ ಏಕಾದಶಿ, ಶ್ರೇಷ್ಠ ಏಕಾದಶಿ ಅಂತ ಕರೆದರು ಅಂತಕ್ಕಂಥ ಒಂದು ನಿರೂಪಣೆ ಮಾಡ್ತಾರೆ. ಇನ್ನೂ ಒಂದು ಆಧಾರವನ್ನು ಕೊಡ್ತಾರೆ. ಅದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಅಂತ ಅನಿಸುತ್ತೆ. ಏನಪ್ಪ ಅಂದರೆ ಚಾತುರ್ಮಾಸ್ಯ ವ್ರತ ಅಂತಕ್ಕಂಥದ್ದು ಅತ್ಯಂತ ಎಲ್ಲ ವ್ರತಗಳಲ್ಲೂ ಅತಿ ಉತ್ಕೃಷ್ಟವಾದ ವ್ರತ ಅಂತ ಪರಿಗಣಿಸಿದೆ. ಅದನ್ನು ಯತಿಗಳು ಮಾಡ್ತಕ್ಕಂಥದ್ದು ಚಾತುರ್ಮಾಸ್ಯ ವ್ರತ. ಅದು ಅಧ್ಯಯನ, ತಪಸ್ಸು, ಆಧ್ಯಾತ್ಮಿಕ ಅಥವಾ ಅಧ್ಯಾತ್ಮದ ಚಿಂತನೆ, ಇವುಗಳಿಗೆ ನಮ್ಮನ್ನು ತೊಡಗಿಸ್ತಕ್ಕಂಥ ಒಂದು ವಿಶಿಷ್ಟ ವ್ರತವಾಗಿದೆ ಚಾತುರ್ಮಾಸ್ಯ ವ್ರತ. ಇಂಥ ಚಾತುರ್ಮಾಸ್ಯ ಪ್ರಾರಂಭವಾಗುವುದು ಈ ಒಂದು ಮಾಸದಲ್ಲಿ, ಆಷಾಢ ಮಾಸದಲ್ಲಿ. ಹೀಗಾಗಿ ನಮ್ಮನ್ನು ಈ ಹೊರಗಿನ ಲೌಕಿಕ ಪ್ರಪಂಚದಿಂದ ಬಿಡಿಸಿ ಭಗವಂತನೆಡೆಗೆ ಸಾಗಿಸುವ ಯಾವ ವಿಶಿಷ್ಟ ವ್ರತವಿದೆ ಅದು ಪ್ರಾರಂಭವಾಗೋದು ಈ ಮಾಸದಲ್ಲಿ. ಹೀಗಾಗಿ ಈ ಮಾಸದಲ್ಲಿ ಬರತಕ್ಕಂಥ ಈ ಏಕಾದಶಿ ಇದೆಯಲ್ಲ, ಇದು ಪ್ರಥಮ ಏಕಾದಶಿ. ಆ ಒಂದು ತಪಸ್ಸಿಗೆ ನಮ್ಮನ್ನು ಅಣಿಮಾಣಿಸ್ತಕ್ಕಂಥದ್ದು, ಸಿದ್ಧಗೊಳಿಸ್ತಕ್ಕಂಥ ಏಕಾದಶಿಯಾಗಿದೆ. ಈ ಕಾರಣದಿಂದ ಇದನ್ನು ಶ್ರೇಷ್ಠ ಏಕಾದಶಿ, ಪ್ರಥಮ ಏಕಾದಶಿ ಅಂತ ಅವರು ಒಂದು ಆಧಾರ ಕೊಡ್ತಾರೆ. ಬಹಳ ಸೂಕ್ತವಾಗಿದೆ, ಉತ್ತಮೋತ್ತಮವಾಗಿದೆ ಅಂತ ಅನಿಸುತ್ತೆ. ಮತ್ತು ಈ ಏಕಾದಶಿ ವಿಷ್ಣುವಿನ, ನಾನಾಗಲೇ ಹೇಳಿದ ಹಾಗೆ ಶಯನ ಏಕಾದಶಿ ಅಂತಲೂ ಕರೀತಾರೆ. ವಿಷ್ಣು ಯೋಗನಿದ್ರೆಗೆ ಜಾರ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ನಾನು ಆಷಾಢ ಮಾಸದ ಪ್ರಾರಂಭದಲ್ಲೇ ಹೇಳಿದ್ದೆ, ಈಗ ಕಾಲ ಮೋಡ ಆವರಿಸಿರ್ತಕ್ಕಂಥ ಕಾಲ. ಈಗ ಸ್ವಲ್ಪ ವೈಪರೀತ್ಯವನ್ನು ಕಾಣ್ತಾ ಇದ್ದೀವಿ ಬಿಡಿ. ಅದು ಒಂದು ವರ್ಷ, ಎಲ್ಲ ವರ್ಷವೂ ಹೇಗೆ ಇರೋದಿಲ್ಲ. ಕಳೆದ ವರ್ಷ ಇಷ್ಟರಲ್ಲಿ ಎಲ್ಲ ಡ್ಯಾಮ್ಗಳು ತುಂಬಿಬಿಟ್ಟಿದ್ವು. ಹಾಗೆ ಮೋಡ ಆವರಿಸಿ ಕಾರ್ತೀಕ ಮಾಸದ ಏಕಾದಶಿವರೆಗೆ, ಅದನ್ನು ನಾವು ಪ್ರಬೋಧಿನಿ ಅಂತ ಏನು ಕರಿತೀವಿ, ಅಲ್ಲಿಯವರೆಗೆ 4 ತಿಂಗಳ ಕಾಲ ಇದು ಕತ್ತಲಿನ ಕಾಲ, ದೇವತೆಗಳಿಗೆ ರಾತ್ರಿಯ ಕಾಲ. ಈ ಕಾರಣದಿಂದಾಗಿ ಇದು ಶಯನ ಏಕಾದಶಿ ಅಂತ ಪ್ರಸಿದ್ಧಿಯಾಗಿದೆ. ಅಂತೂ ಈ ಏಕಾದಶಿಗೆ ಒಂದು ವಿಶಿಷ್ಟ ಸ್ಥಾನ ಇದೆ. ಏಕಾದಶಿಯಲ್ಲಿ ನಾವು ಏನು ಮಾಡಬೇಕು? ಈ ಏಕಾದಶಿಯ ಶ್ರೇಷ್ಠತೆಯನ್ನು ಶಾಸ್ತ್ರಗಳು ವಿವರಿಸ್ತವೆ. ಅಶ್ವಮೇಧ ಸಹಸ್ರಾಣಿ ರಾಜಸೂಯ ಶತಾನಿ ಚ ಏಕಾದಶುಪವಾಸಸ್ಯ ಕಲಾನ್ನಾರ್ಹಂತಿ ಷೋಡಶೀಂ ಸ್ವರ್ಗಮೋಕ್ಷ ಪ್ರದಾಯಿನಿ ಹೇಷ ಶರೀರಾರೋಗ್ಯದಾಯಿನಿ
ಅಂತೆಲ್ಲ ಶಾಸ್ತ್ರಗಳು ಹೇಳುತ್ತೆ. ಸ್ವರ್ಗ ಮೋಕ್ಷ ಪ್ರದಾಯಿನಿ, ಸ್ವರ್ಗ ಮೋಕ್ಷವನ್ನು ತಂದುಕೊಟ್ಬಿಡುತ್ತೆ. ಶರೀರ ಆರೋಗ್ಯ ಪ್ರದಾಯಿನಿ, ಶರೀರಕ್ಕೆ ಆರೋಗ್ಯವನ್ನು ಇದು ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ಅಶ್ವಮೇಧ ಸಹಸ್ರಾಣಿ, 1000 ಅಶ್ವಮೇಧ ಮಾಡಿದಂಥ ಯಾಗ, 100 ರಾಜಸೂಯ ಯಾಗ ಮಾಡಿದಂಥ ಫಲ, ಇವುಗಳನ್ನೆಲ್ಲ ತಂದುಕೊಡೋದ್ರ ಜೊತೆಗೆ ಸ್ವರ್ಗ ಮೋಕ್ಷ ಮತ್ತು ಶರೀರಾರೋಗ್ಯ ಅಂತ ಹೇಳುತ್ತೆ. ಹೀಗಾಗಿ ಏಕಾದಶಿ ಅತ್ಯಂತ ಉತ್ಕೃಷ್ಟವಾದ ವ್ರತ ಅಂತ ಅನ್ನಿಸ್ಕೊಂಡಿದೆ. ಈ ಏಕಾದಶಿಯಲ್ಲಿ ವಿಷ್ಣುವಿನ ಆರಾಧನೆಯನ್ನು, ಉಪವಾಸಕ್ಕೆ ಹೆಚ್ಚಿನ ಮಹತ್ವ, ಉಪವಾಸದ ಜೊತೆಗೆ ವಿಷ್ಣುವಿನ ಸ್ಮರಣೆ, ನಾಮಸ್ಮರಣೆ, ರೂಪಸ್ಮರಣೆ ಅಥವಾ ಯಾವ್ಯಾವ ಬಗೆಗಳಲ್ಲಿ ವಿಷ್ಣುವನ್ನು ಪೂಜಿಸಲಿಕ್ಕೆ ಸಾಧ್ಯತೆ ಇದೆ ನಮಗೆ, ಆ ಎಲ್ಲ ಬಗೆಗಳಲ್ಲೂ ವಿಷ್ಣುವಿನ ಅಂತೂ ವಿಷ್ಣು ಸ್ಮರಣೆ ಅಂತಕ್ಕಂಥದ್ದು. ಅವನು ಶಯನಕ್ಕೆ ಹೋಗ್ತಾ ಇದ್ದಾನೆ. ಆ ಶಯನ ನಿದ್ರೆ ಮಾಡಿದ್ರೆ ಕಥೆ ಏನು? ಅವನು ಒಂದು ಕ್ಷಣ ಕಣ್ಣು ಮುಚ್ಚಿದರೆ ಜಗತ್ ಪ್ರಳಯ ಆಗಿಬಿಡುತ್ತೆ. ಆದರೆ ಇದು ನಿದ್ರಾ ಮುದ್ರಾ ಅಂತ ಕರೀತಾರೆ. ನಿದ್ರೆಯ ಮುದ್ರೆಯನ್ನು ಅವನು ಧರಿಸ್ತಾನೆ ಅಂತ. ಅಲ್ಲಿ ಅವನು ಯೋಗ ನಿದ್ರೆಯಲ್ಲಿರ್ತಾನೆ. ಹೀಗಾಗಿ ಎಲ್ಲ ಭಕ್ತರ ಸ್ತುತಿ ಪ್ರಾರ್ಥನೆಗಳನ್ನು ಆತ ಆಲಿಸಿಕೊಳ್ಳಿಕ್ಕೆ ಅವನು ಸನ್ನದ್ಧನಾಗಿರ್ತಾನೆ. ಹೀಗಾಗಿ ಈ ಏಕಾದಶಿಯನ್ನು ತಪ್ಪಿಸಿಕೊಳ್ಳದ ಹಾಗೆ ವಿಷ್ಣು ಸನ್ನಿಧಾನದಲ್ಲಿ, ವಿಷ್ಣು ಸನ್ನಿಧಾನ ಅಂದರೆ ಎಲ್ಲಿಲ್ಲ ವಿಷ್ಣು ಸನ್ನಿಧಾನ, ಸರ್ವತ್ರ ವ್ಯಾಪಿ ಅವನು, ಸರ್ವಗತ ಸರ್ವಸಮರ್ಥ ಅಂತ. ಎಲ್ಲ ಕಡೆ ವ್ಯಾಪಕತೆಗೆ ವಿಷ್ಣು ಅಂತ ಆಗಿರ್ತಕ್ಕಂಥದ್ದು. ವ್ಯಾಪ್ನೋತಿ ಇತಿ ವಿಷ್ಣು ಅಂತ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರ್ತಕ್ಕಂಥವನು ವಿಷ್ಣು ಅಂತ ಕರೀತಾರೆ. ಹೀಗಾಗಿ ನೀವು ಸನ್ನಿಧಾನಕ್ಕೆ, ನಾನು ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗಬೇಕು, ಈ ದಿವಸ ಏಕಾದಶಿ ಇದೆ, ಈ ರೀತಿಯಲ್ಲಿ ನೀವು ಆಲೋಚನೆ ಮಾಡಿದ್ರೆ ಅದು ಮೂರ್ಖತನ ಆಗುತ್ತೆ. ನೀವಿದ್ದ ಕಡೆಯಲ್ಲೇ ವಿಷ್ಣುವಿನ ಸ್ಮರಣೆಯನ್ನು ಮಾಡಬಹುದು. ಮನಸ್ಸು ಹೃದಯದ ಮಂಟಪದಲ್ಲಿ ಅವನನ್ನು ಸ್ಥಾಪನೆ ಮಾಡಿ, ವಿಷ್ಣುವನ್ನು ಸ್ಥಾಪನೆ ಮಾಡೋದು ಹೇಗೆ? ಮನಸ್ಸಿನಿಂದಲೇ ಸ್ಥಾಪಿಸಬಹುದಲ್ವ? ಅವನ ಮೂರ್ತಿ ಕಣ್ಮುಂದೆ ಬರುತ್ತೆ, ಅವನ ನಾಮಾವಳಿಗಳು ಕಿವಿಗಳಿಗೆ ನಾಲಿಗೆಯಲ್ಲಿ ಹರಿದಾಡುತ್ತೆ. ಹಾಗೆ ಸ್ಥಾಪನೆ ಮಾಡಿ ಆ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡ್ರೆ, ವಿಷ್ಣು ಸ್ತುತಿಗಳನ್ನು ಹೇಳಿಕೊಂಡ್ರೆ, ವಿಷ್ಣು ಪದ್ಯಗಳನ್ನು ಕೇಳಿಸ್ಕೊಂಡ್ರೆ, ಹೇಳಿಕೊಂಡ್ರೆ, ವಿಷ್ಣುವಿನ ಯಾವುದೇ ಒಂದು ಗೀತೆಯನ್ನು ಕೇಳಿದ್ರೂ ಆಗುತ್ತೆ. ರಂಗ ವಿಠಲ ಅಂತಕ್ಕಂಥ ಯಾವುದೋ ಒಂದು ಪದ್ಯವನ್ನು ಹೇಳಿಕೊಂಡ್ರು, ಕೇಳಿಸ್ಕೊಂಡ್ರು ಆಗತ್ತೆ. ಅಂತೂ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು ಇಂದ್ರಿಯಗಳು ಬೇರೆ ಕಡೆ ಜಾರದ ಹಾಗೆ, ಕಣ್ಣು ಬೇರೆ ಇದನ್ನು ನೋಡಿದ ಹಾಗೆ, ಕಿವಿ ಬೇರೆ ಇದನ್ನು ಅನ್ಯವನ್ನು ಕೇಳಿಸ್ಕೊಳ್ಳದೆ ಇರೋ ಹಾಗೆ, ನಮ್ಮ ಇಂದ್ರಿಯಗಳೆಲ್ಲ ಪಟುವಾಗಿದ್ದುಕೊಂಡು ಭಗವಂತನ ಆರಾಧನೆಗೆ ನಾನು ನೋಡ್ತಾ ಇದ್ದೀನಿ ಅಂದರೆ ಆ ಮೂರ್ತಿಯನ್ನು ನೋಡ್ತಾ ಇದ್ದೀನಿ, ಅದರ ವಿನಃ ಇನ್ನೇನು ನೋಡಲ್ಲ. ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅವನ ನಾಮಾವಳಿ, ಅವನ ಸಂಕೀರ್ತನೆಗಳನ್ನಲ್ಲದೆ ಬೇರೇನೂ ಅಲ್ಲ. ನಾನು ಮಾತಾಡ್ತಾ ಇದ್ದೀನಿ ಅವನ ನಾಮಸ್ಮರಣೆಯಲ್ಲದೆ ಇನ್ಯಾವುದೇ ಬೇರೆ ಪದಗಳನ್ನು ಮಾತಾಡಿದ್ರೆ ಅದು ನಾನು ಕಳೆದುಕೊಂಡ ಆ ಸಮಯವನ್ನು ಮತ್ತೆ ತರಲಿಕ್ಕಾಗಲ್ಲ. ಈ ಕಾರಣದಿಂದಾಗಿ ಈ ಮೌಲ್ಯಯುತವಾದ ಏಕಾದಶಿ ಬಂದಾಗ ವರ್ಷಕ್ಕೊಂದು ಸಲ ಬರುತ್ತದೆ ಇಂಥ ಏಕಾದಶಿ. ಈ ಏಕಾದಶಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮ ಈ ಕಾಯ ವಾಚ ಮನಸ್ಸ ಇಂದ್ರಿಯಗಳ ಪೂರ್ವಕವಾಗಿ ಸಹಿತವಾಗಿ ಒಂದು ಅತಿಶಯವಾದ ಮತ್ತು ತೂಗಲಿಕ್ಕಾಗಲ್ಲ, ಅಳತೆಗೂ ಮೀರಿದ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಭಗವಂತನಿಗೆ ನನ್ನ ಸಮಯವನ್ನು ಅವನಿಗಾಗಿ ಮೀಸಲಿಡ್ತಕ್ಕಂಥದ್ದೇ ವಸ್ತುತಃ ಉಪವಾಸ, ವಸ್ತುತಃ ಏಕಾದಶಿ ಆರಾಧನೆ. ಹೀಗಾಗಿ ಈ ದಿವಸ ನೀವು ಸನ್ನಿಧಾನಕ್ಕೆ ಹೋಗಲಿಲ್ಲಲ್ಲಪ್ಪ, ಅಲ್ಲಿ ಜಂಗುಳಿ ಜಾಸ್ತಿ ಇದೆಯಲ್ಲಪ್ಪ, ಹೇಗಪ್ಪ ಅಂತ ಪರದಾಡಬೇಕಾಗಿಲ್ಲ. ಎಷ್ಟೋ ಜನಕ್ಕೆ ಆರೋಗ್ಯ ಇರಲ್ಲ, ಎಷ್ಟೋ ಜನಕ್ಕೆ ಪಾಪ ಅಸಮರ್ಥತೆ ಇರ್ತದೆ. ಹೀಗಿರುವಾಗ ಇದ್ದಲ್ಲೇ ಕೂತಲ್ಲೇ ಭಗವನ್ ನಾಮಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಮರಿಬೇಡಿ. ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ಹೋಗಿದ್ದೀರಾದರೆ ತುಂಬ ಒಳ್ಳೆಯದು. ಆ ಕ್ಷೇತ್ರ ದರ್ಶನ ನಮ್ಮ ಪಾಲಿಗೆ ತಂದುಕೊಟ್ಟಂತಹ ಒಂದು ಭವ್ಯವಾದ ಬಂಗಾರದ ಫಲ ಅಂತ ಭಾವಿಸಿ ಆ ಸ್ಥಳದಲ್ಲಿ ಕೂತ್ಕೊಂಡು ಬೇರೆ ಏನೇನೋ ಹರಟದೆ, ಬೇರೆ ಇನ್ನೇನೋ ಮಾಡದೆ, ಬೇರೆ ಇನ್ಯಾರ ಬಗ್ಗೆನೂ ಚಿಂತನೆ ಮಾಡದೆ, ಮುಖ್ಯವಾಗಿ ಮೊಬೈಲನ್ನು ನೋಡದೆ, ಅಲ್ಲಿ ಬರ್ತಕ್ಕಂಥ ಬೇಡದ ರೀಲ್ಸ್ಗಳನ್ನು ನೋಡದೆ ಕ್ಷೇತ್ರಕ್ಕೆ ಹೋಗಿದ್ದೀರಾ. ಕ್ಷೇತ್ರಕ್ಕೆ ಹೋಗಿ ನೀವು ಮಾಡ್ತಕ್ಕಂಥದ್ದು ಇದನ್ನು ಭಗವಂತನ ನಾಮಸ್ಮರಣೆ ಹೇಳ್ಕೊಳ್ಳಿ. ಅಲ್ಲಿ ನಿಮ್ಮ ಅಷ್ಟೋತ್ತರ ನಾಮಾವಳಿನೋ ಸಹಸ್ರನಾಮಾವಳಿನೋ ಇವುಗಳನ್ನು ಹೇಳಿಕೊಂಡು ಭಗವಂತನ ಪ್ರೀತಿಗೆ ಪಾತ್ರರಾಗುವುದು ಹೇಗೆ, ಈ ಚಿಂತನೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ ಈ ದಿವಸ. ಹೀಗಾಗಿ ಈ ಒಂದು ಮಹೇಕಾದಶಿ, ಮಹತ್ತರವಾದ ಏಕಾದಶಿಯ ಸಂದರ್ಭದಲ್ಲಿ ವಿಷ್ಣು ಸ್ಮರಣೆಯನ್ನು ಮಾಡೋಣ, ವಿಷ್ಣು ಸನ್ನಿಧಾನಕ್ಕೆ ಹೋಗೋಣ. ವಿಷ್ಣುವಿಗೆ ಒಂದು ತುಳಸಿ ಸಮರ್ಪಣೆ ಮಾಡಿದ್ರೆ ವಿಷ್ಣು ತುಂಬ ಪ್ರೀತಿಯಿಂದ ಅಂಥ ಭಕ್ತನನ್ನು ಅವನು ಎತ್ತುಕೊಳ್ತಾನೆ.
ಅಪ್ಪಿಕೊಳ್ತಾನೆ. ಹೀಗಾಗಿ ವಿಷ್ಣುವಿನ ಆರಾಧನೆ ಅನ್ನೋದು ನಮ್ಮ ಮನಸ್ಸಿಗೆ ಭವ್ಯತೆ ತಂದುಕೊಡುವ ಹಾಗೆ. ನಮ್ಮ ಮನಸ್ಸಿಗೆ ಅನಿಸುತ್ತೆ, ನಾನು ಮಾಡಿದ ಆರಾಧನೆ ಸರಿ ಇದೆಯಾ, ಇವತ್ತು ನಾನು ಪೂಜೆ ಮಾಡಿದ್ದು ಒಂದು ಮನಸ್ಸಿಗೆ ಸಮಾಧಾನ ಕೊಟ್ಟಿದೆಯಪ್ಪ ಅಂತ ನಿಮಗನ್ನಿಸ್ಬೇಕು, ನಮಗನ್ನಿಸ್ಬೇಕು ಪೂಜೆ ಮಾಡೋರಿಗೆ. ಹಾಗಾದರೆ ವಿಷ್ಣುವಿನ ಕೃಪೆ ಆಗಿದೆ ಅಂತಲೇ ಅರ್ಥ. ವಿಷ್ಣು ಬಂದು ನಿಮ್ಮನ್ನು ಭೇಷ್ ನೀನು ಪೂಜೆ ಮಾಡಿದ್ಯಾ, ಅದೆಲ್ಲ ಅವಶ್ಯಕತೆ ಇಲ್ಲ. ಮನಸ್ಸಿನಲ್ಲೇ ಪರಮಾತ್ಮ ಇದ್ದಾನೆ. ಹೀಗಾಗಿ ಮನಸ್ಸು ಒಪ್ಪಿದರೆ ಅಲ್ಲಿಗೆ ಭಗವಂತನ ಕೃಪೆ ಆಗಿದೆ ಅಂತಲೇ ಅರ್ಥ. ಹೀಗಾಗಿ ಆ ರೀತಿಯಲ್ಲಿ ನಿಮ್ಮ ಶಿಸ್ತು, ನಿಮ್ಮ ಭಕ್ತಿ, ನಿಮ್ಮ ಸರ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳಿ. ಇನ್ನು ಇದರ ಜೊತೆಗೆ ಬಹಳ ಮುಖ್ಯವಾದದ್ದು, ಆ ಪಂಢರಾಪುರದಲ್ಲಿ ಆ ವಿಠಲನಿಗೆ ಬ್ರಹ್ಮರಥೋತ್ಸವ ನೆರವೇರುತ್ತೆ ಈ ದಿವಸ, ಈ ಏಕಾದಶಿ. ಅದರಿಂದಲೂ ತುಂಬ ಮಹತ್ವಪೂರ್ಣವಾಗಿದೆ. ವಿಠಲ ಭಕ್ತರನ್ನು ಪೊರೆಯುವ, ಭಕ್ತರ ಬೇಡಿಕೆಗಳನ್ನು, ಭಕ್ತರ ಆಲಾಪನೆಗಳನ್ನು ಆಲಿಸುವ ಅತ್ಯಂತ ಪ್ರೀತಿಯ ದೇವತೆ ಅಂತ ಪರಿಗಣಿತವಾಗಿರತಕ್ಕಂಥ ಕ್ಷೇತ್ರ ಅದು ಭೀಮಾ ತೀರದಲ್ಲಿ ಅದನ್ನು ಚಂದ್ರಭಾಗಾ ನದಿ ಹರಿತಾ ಇದೆ, ಆ ರೀತಿಯಲ್ಲಿ ಕರೀತಾರೆ. ಅಂತಹ ಒಂದು ಸನ್ನಿಧಾನದಲ್ಲಿ ಇರತಕ್ಕಂಥ ಒಂದು ದಿವ್ಯವಾದ ಕ್ಷೇತ್ರ. ನಮಗೆಲ್ಲ ಕಥೆ ಗೊತ್ತಿದೆ. ಪುಂಡಲೀಕ ಅಂತಕ್ಕಂಥವನು ತಂದೆ ತಾಯಿಯರ ಸೇವೆ ಮಾಡ್ತಾ ಇದ್ದಾಗ ವಿಠಲ ಅವ್ರ ಮನೆಗೆ ಬಂದರೆ ಅವನು ನಿಂತ್ಕೊಳ್ಳಿಕ್ಕೆ ಒಂದು ಇಟ್ಟಿಗೆಯನ್ನು ಎಸಿತಾನೆ. ಇವನು ನಿಂತ್ಕೊಂಡಿರಯ್ಯ, ಬರ್ತೀನಿ, ಸೇವೆ ಮಾಡ್ತಾಯಿದ್ದೀನಿ, ಮಾತಾಪಿತೃಗಳು ಮಾತೃದೇವೋ ಭವ ಪಿತೃದೇವೋ ಭವ ಅಂತ ವೇದಗಳಲ್ಲೆಲ್ಲ ತುಂಬ ಮೊದಲು ಪ್ರಾಶಸ್ತ್ಯ ಪಡೆದಿರ್ತಕ್ಕಂಥ ತಂದೆ ತಾಯಿಗಳು ಮೊದಲ ದೇವತೆಗಳಾಗಿದ್ದಾರೆ. ಹೀಗಾಗಿ ಇವರ ಸೇವೆ ಮಾಡಿ ಆಮೇಲೆ ನಿನ್ನ ಹತ್ರ ಬರ್ತೀನಿ, ಸ್ವಲ್ಪ ಕಾಯಿ ಅಂತ. ಭಕ್ತ ಏನು ಹೇಳಿದ್ರು ಕೇಳ್ತಾನೆ. ಭಕ್ತ ಹೇಗೆ ನಡೆಸ್ಕೊಂಡ್ರೆ ಹಾಗೆ ಭಗವಂತ ನಡ್ಕೊಳ್ತಾನೆ ಅನ್ನಲಿಕ್ಕೆ ಅದೊಂದು ಶ್ರೇಷ್ಠ ನಿದರ್ಶನವಾಗಿಬಿಟ್ಟಿದೆ. ಹಾಗೆ ಭಕ್ತ ಮತ್ತು ಭಗವಂತನ ನಡುವೆ ಆ ಪ್ರೀತಿಯಲ್ಲಿ ಯಾವುದೇ ಅಹಂಕಾರವೋ ಅಥವಾ ತಿರಸ್ಕಾರವೋ ಇವುಗಳಿಲ್ಲ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕಿರ್ತಕ್ಕಂಥ ಒಂದು ಔನ್ನತ್ಯದ ಕ್ಷೇತ್ರವಾಗಿದೆ. ಅಲ್ಲಿ ಆ ಇಟ್ಟಿಗೆ ಮೇಲೆ ಈ ಹೊತ್ತಿಗೂ ಆ ಕೈ ಕಟ್ಟಿಕೊಂಡು ಆ ವಿಠಲ ನಿಂತಿದ್ದಾನೆ. ಅವನು ಬರೋವರೆಗೂ ಕಾಯ್ತಾ ಇದ್ದಾನೆ ಪುಂಡಲೀಕ ಅಂತ. ಪುಂಡಲೀಕನಿಗಾಗಿ ನಿಂತಹ ಮಹನೀಯ ಅಲ್ಲಿ ಸರ್ವಭಕ್ತರನ್ನು ಅಲ್ಲಿಗೆ ವಾರಕರಿ ಸೇವೆ ಅಂತ ನಮ್ಮ ಆಳಂದದಿಂದ ಅಲ್ಲಿಗೆ ನಡೆದು ಹೋಗ್ತಾರೆ. ಅದೊಂದು ವಿಶಿಷ್ಟವಾದ ಭಜನೆಗಳನ್ನು ಮಾಡ್ತಾ, ವಿಷ್ಣು ಸಂಕೀರ್ತಗಳನ್ನು ಮಾಡ್ತಾ ಅಲ್ಲಿ ಜ್ಞಾನೇಶ್ವರು ಬರೆದಿರ್ತಕ್ಕಂಥ ಬಹಳ ಅದು ಭಗವದ್ಗೀತಾ ವ್ಯಾಖ್ಯಾನ ತುಂಬ ಶ್ರೇಷ್ಠವಾದದ್ದು. ಅದನ್ನೂ ಕೂಡ ಹೇಳ್ಕೊಳ್ತಾ ಅಲ್ಲೆಲ್ಲ ಪಾರಾಯಣಗಳನ್ನು ಮಾಡ್ತಕ್ಕಂಥದ್ದೆಲ್ಲ ಇದೆ, ಜ್ಞಾನೇಶ್ವರು ಬರೆದಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ವಿಠಲ ಬಂದು ಭಕ್ತರಿಗೆಲ್ಲ ಅವನ ಅನುಗ್ರಹ ಮಾಡ್ತಾ ಒಂದು ವಿಶಿಷ್ಟ ಅನುಗ್ರಹ ಕ್ಷೇತ್ರವನ್ನಾಗಿ ಮಾಡಿಬಿಟ್ಟಿದ್ದಾನೆ ಆ ಪಂಢರಾಪುರವನ್ನು. ಅಲ್ಲಿ ಈ ದಿವಸ ವಿಠಲನಿಗೆ ನೆರವೇರುತ್ತೆ ಅನೇಕ ರಥೋತ್ಸವಗಳು, ಬ್ರಹ್ಮೋತ್ಸವ ಈ ದಿವಸ ಇರತಕ್ಕಂಥದ್ದು. ಆ ವಿಠಲನ ಸ್ಮರಣೆ, ಅವನ ಸ್ಮರಣೆಯಿಂದಲೇ ಎಷ್ಟೋ ಜನ ಭಕ್ತರು ಅವನ ಸಾಮೀಪ್ಯ ಪಡೆದಿರತಕ್ಕಂಥದ್ದು ಇದೆ. ಈ ಉಪವಾಸ, ಏಕಾದಶಿಯ ಉಪವಾಸ ಭಕ್ತನನ್ನು ಭಗವಂತನ ಕಡೆಗೆ ಸೇರಿಸುವ ಸಾಮೀಪ್ಯವನ್ನು ಉಂಟು ಮಾಡ್ತಕ್ಕಂಥ ಒಂದು ಕೊಂಡಿಯೂ ಆಗಿದೆ ಈ ಒಂದು ಏಕಾದಶಿ ವ್ರತ ಅಂತಕ್ಕಂಥದ್ದು. ನಾವು ಅನೇಕ ಭಕ್ತರನ್ನು ಸಕ್ಕುಬಾಯಿಯಿಂದ ಹಿಡಿದು ಜ್ಞಾನದೇವರು, ನಾಮದೇವರು ಇತ್ಯಾದಿ ಅನೇಕರು, ಘೋರ ಇತ್ಯಾದಿಗಳನ್ನೆಲ್ಲ ಕಥೆಗಳಲ್ಲೆಲ್ಲ ನಾವು ಕಾಣ್ತೀವಿ. ಹಾಗೆ ಪಂಢರಾಪುರದ ವಿಠಲ, ವಿಠು ಅಂತಂದರೆ ಜ್ಞಾನ ಅಂತ ಅರ್ಥ ಇದೆ. ಮರಾಠಿ ಭಾಷೆಯಲ್ಲಿ ಒಂದು ಇಟ್ಟಿಗೆ ಅಂತಲೂ ಅಂತಾರೆ, ಅಲ್ಲಿ ನಿಂತಿರ್ತಕ್ಕಂಥವನು ಅಂತ. ಅಂದರೆ ಅವನು ಭಕ್ತರ ಸಂಕಟ, ಅವರ ಒಂದು ಪ್ರೀತಿ ಇವುಗಳನ್ನು ಗಮನಿಸ್ಕೊಂಡು ಅವನು ಸೇವಕನೂ ಆಗ್ತಾನೆ, ಅಧಿಕಾರಿಯೂ ಆಗ್ತಾನೆ, ರಾಜನೂ ಆಗ್ತಾನೆ ಅವರ ಹೃದಯಗಳಲ್ಲಿ. ಭಕ್ತರ ಹೃದಯದಲ್ಲಿ ನಾನು ಏನೂ ಆಗಿರ್ತೀನಿ, ನನಗೆ ಯಾವುದೇ ನಾನು ಜಗದೊಡೆಯ ಅಂತಕ್ಕಂಥ ಅಹಂಕಾರ ನನಗೆ ಹಮ್ಮು ಬಿಮ್ಮು ನನಗಿಲ್ಲ. ಭಕ್ತ ನನ್ನನ್ನು ಕರೆದರೆ ನಾನು ಅವರ ಮನೆಯ ಬಾಗಿಲಿಗೆ ಹೋಗ್ತೀನಿ, ಅವರು ಸೇವೆ ಮಾಡ್ತೀನಿ. ಇದೇ ಕಥೆಗಳನ್ನೇ ನಾವಲ್ಲಿ ಕಾಣ್ತಕ್ಕಂಥದ್ದು. ಸಕುಬಾಯಿಗೆ ಮಾಡಿದ ಉಪಕಾರವೂ ಅದೇ. ನಾವು ಭಕ್ತ ಕುಂಬಾರ ಕಥೆ ತಮಗೆಲ್ಲ ಗೊತ್ತೇ ಇದೆ. ಆ ಕುಂಬಾರನ ಸೇವೆ ಮಾಡಿದ್ದು ಆ ಒಂದು ದೃಷ್ಟಿಯಲ್ಲೇ. ಹೀಗಾಗಿ ಭಕ್ತ ಅವನು ಪ್ರೇಮದಿಂದ ಬಂದಿದ್ದಾನೆ ಅಂದರೆ ಭಗವಂತ ಅವನಿಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯಕ್ಕೆ ಬಂದು ಇಳಿತಾನೆ. ವೈಕುಂಠದಿಂದ ಬಂದು ಇಳಿದು ಭುವಿಯಲ್ಲಿ ಅವರನ್ನು ಸಂರಕ್ಷಿಸ್ತಾನೆ, ಅವರಿಗೆ ಆ ರಕ್ಷಣೆಯನ್ನು ಕೊಡ್ತಾನೆ ಅಂತಕ್ಕಂಥ ಒಂದು ವಿಶ್ವಾಸ, ದೃಢ ವಿಶ್ವಾಸ ಅಂತ ಕರೀತಾರೆ. ರಕ್ಷಿಷ್ಯತಿ ಇತಿ ವಿಶ್ವಾಸೋ ಅಂತಲೇ ಇದೆಯಲ್ವ. ಹೀಗಾಗಿ ಅವನು ರಕ್ಷಿಸ್ತಾನೆ ಅನ್ನೋ ವಿಶ್ವಾಸ, ಆ ದೃಢ ಭಕ್ತಿ ನಮ್ಮಲ್ಲಿ ಭದ್ರವಾಗಿರಬೇಕು. ಹಾಗಿದ್ದಾಗ ವಿಠಲ ನಿಮ್ಮ ಸುತ್ತಲೇ ಸುತ್ತುತ್ತಾ ಇರ್ತಾನೆ. ಇಂಥ ಒಂದು ಶ್ರೇಷ್ಠತೆಯನ್ನು, ಭವ್ಯತೆಯನ್ನು
ತಂದುಕೊಟ್ಟಿರ್ತಕ್ಕಂಥ ಈ ಮಹೇಕಾದಶಿ ನಮ್ಮೆಲ್ಲರ ಬದುಕಿಗೆ ಒಂದು ಮಹತ್ತರವಾದ ಫಲವನ್ನು ತಂದುಕೊಡಲಿ. ಅವನ ಆರಾಧನೆಯಿಂದ ಮನಸ್ಸು ವಿಚಲಿತವಾಗದೆ ಬೇರೆ ಕಡೆ ಜಾರದೆ ಅವನ ಆರಾಧನೆಯಲ್ಲೇ ಸ್ಥಿರವಾಗಿ ನೆಲೆಸಲಿ ಅಂತ ಅವನಲ್ಲೇ ನಾವೆಲ್ಲ ಪ್ರಾರ್ಥಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.